ಮೌನಸಾಕ್ಷಿ ಭಾಗ 5. ನಂಬಿದವನೇ ಮೃತ್ಯುವಾದಾಗ ರಮ್ಯಾಳ ವಿಧಿಯಾಟ ಈಗ ಯಾವ ಕಠಿಣ ತಿರುವು ಪಡೆಯುತ್ತದೆಯೋ ಕಥೆಯನ್ನು ಕೊನೆಯವರೆಗೂ ಕೇಳಿ, ನಿಮಗೆ ತಿಳಿಯುತ್ತದೆ. ಮನೆಯೊಳಗೆ ಯಾರಿದ್ದೀರಾ? ಬಾಗಿಲು ತೆರೆಯಿರಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ರಮ್ಯಾ ಹೊರಗಿನಿಂದ ಕೇಳಿದಾಗ ಗಡುಸಾದ ದನಿಗೆ ದಂಗಾಗಿ ಬಾಗಿಲು ತೆರೆದಳು. ಎದುರಿಗೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಕಂಡು ಅವಳಿಗೆ ಆಶ್ಚರ್ಯವಾಯಿತು. ಹೇಳಿ ಸರ್, ಏನಾಗಬೇಕಾಗಿತ್ತು ಎಂದು ರಮ್ಯಾ ವಿಚಾರಿಸಿದಳು. ನೀವು ಈ ಊರಿಗೆ ಹೊಸಬರೇ? ನಿನ್ನೆ ಇಲ್ಲಿ 2 ಕೊಲೆಗಳಾಗಿವೆ. ಕೊಲೆಯಾದ ವ್ಯಕ್ತಿಗಳು ಕೊನೆಯದಾಗಿ ನಿಮ್ಮ ಮನೆಗೆ ಪೂಜೆಲು ಕರೆಯಲು ಬಂದಿದ್ದರು ಎಂಬ ಮಾಹಿತಿ ನಮಗೆ ಸಿಕ್ಕಿದೆ. ವಿಚಾರಣೆಗಾಗಿ ನೀವು ಸ್ಟೇಷನ್ಗೆ ಬರಬೇಕು ಎಂದರು ಪೊಲೀಸರು. ರಮ್ಯಾ ಧೈರ್ಯಗೆಡದೆ, ನಾವಿಲ್ಲಿಗೆ ಬಂದು 4 ದಿನವಷ್ಟೇ ಆಗಿದೆ. ಅವರು ಪೂಜೆಗೆ ಕರೆದದ್ದು ನಿಜ, ಆದರೆ ನನ್ನ ಪತಿ ಅವರಿಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿ ಕಳುಹಿಸಿದ್ದರು ಎಂದು ವಿವರಿಸಿದರು. ಆದರೆ ಪೊಲೀಸರು ಅವಳ ಮಾತನ್ನು ನಂಬುವ ಸ್ಥಿತಿಯಲ್ಲಿರಲಿಲ್ಲ. ರಮ್ಯಾ ಚೇತನ್ ನಂಬರ್ ನೀಡಿ ಅಡುಗೆ ಮನೆಯನ್ನು ಅರಿಸಿ ಧೈರ್ಯದಿಂದ ಪೊಲೀಸ್ ಜೀಪು ಹತ್ತಿದಳು. ಅತ್ತ ಕರೆ ಬಳಿ ಚೇತನ್ನನ್ನು ನೋಡಿ ಇನ್ಸ್ಪೆಕ್ಟರ್ ಆದಿತ್ಯ ಕುಹಕ ನಗೆ ಬೀರಿದನು. ಚೇತನ್, ತುಂಬ ದಿನವಾಗಿತ್ತು ನಿನ್ನನ್ನು ಭೇಟಿಯಾಗದೆ, ಹೇಗಿದ್ದೀಯಾ ಎಂದು ಕೇಳಿದನು. ಆದಿತ್ಯನನ್ನು ಕಂಡ ಕ್ಷಣ ಚೇತನ್ ಕಣ್ಣಲ್ಲಿ ಕಿಡಿ ಹಾರಿತ್ತು. ಒಂದು ಕಾಲದಲ್ಲಿ ತನ್ನದಲ್ಲಾದ ತಪ್ಪಿಗೆ ಚೇತನ್ನನ್ನು ಜೈಲಿಗೆ ಹಾಕಿ ಚಿತ್ರಹಿಂಸೆ ನೀಡಿದವನೇ ಈ ಆದಿತ್ಯ. ನನ್ನ ವಿಷಯ ಬಿಡು ಆದಿತ್ಯ, ನಿನ್ನ ಕೈ ಹೇಗಿದೆ? ಮೂಳೆ ಸರಿಯಾಗಿ ಜಾಯಿಂಟ್ ಆಯ್ತಾ ಅಥವಾ ಪ್ಲಾಸ್ಟಿಕ್ ಕೈ ಹಾಕಿಸಿಕೊಂಡಿದ್ದೀಯಾ ಎಂದು ಚೇತನ್ ತಿರುಗೇಟು ನೀಡಿದನು. ಚೇತನ್ನ ಮಾತಿಗೆ ಆದಿತ್ಯನಿಗೆ ಉರಿದು ಹೋಗಿತ್ತು. ಹಿಂದೆ ಆದಿತ್ಯ ಮಾಡಿದ ಅನ್ಯಾಯಕ್ಕೆ ಚೇತನ್ ಅವನ ಮೇಲೆ ದಾಳಿ ಮಾಡಿ ಕೈ ಮುರಿದಿದ್ದನು. ಅಂದಿನಿಂದ ಆದಿತ್ಯ ಚೇತನ್ಗಾಗಿ ಕಾಯುತ್ತಿದ್ದನು. ಇವರಿಬ್ಬರ ವೈಷಮ್ಯದ ಕತೆ ಹಳೆಯದ್ದು. ಚೇತನ್ ತನ್ನ ಗೂಢಾಚಾರಿಕೆಯ ಕೆಲಸದ ಸಮಯದಲ್ಲಿ ನಡೆದ ಒಂದು ಕೊಲೆಯ ಸಂದರ್ಭದಲ್ಲಿ ಆದಿತ್ಯನಿಂದ ಅಕಾರಣವಾಗಿ ಬಂಧಿಸಲ್ಪಟ್ಟಿದ್ದನು. 3 ದಿನಗಳ ಕಾಲ ಸತತವಾಗಿ ಏಟು ತಿಂದಿದ್ದ ಚೇತನ್ ಮುಂದೆ ಬಿಡುಗಡೆಯಾದಾಗ ಜಿಮ್ನಲ್ಲಿ ಆದಿತ್ಯನನ್ನು ಅಡ್ಡಗಟ್ಟಿ ಸರಿಯಾಗಿ ಬೆಂಡೆತ್ತಿ ಅವನ ಕೈ ಮುರಿದು ಪಾಠ ಕಲಿಸಿದ್ದನು. ಅಂದು ಸಾಕ್ಷಿಗಳಿಲ್ಲದೆ ತಪ್ಪಿಸಿಕೊಂಡಿದ್ದ ಚೇತನ್ ಇಂದು ತಾನಾಗಿಯೇ ಎದುರು ಸಿಕ್ಕಿ ಹಾಕಿದ್ದಾನೆ ಎಂದು ಆದಿತ್ಯ ಸಂಭ್ರಮಿಸಿದ್ದನು. ಅಷ್ಟರಲ್ಲಿ ಚೇತನ್ ಮೊಳಗಿತ್ತು. ರಮ್ಯಾ ಪೊಲೀಸರ ವಶದಲ್ಲಿರುವ ವಿಷಯ ತಿಳಿದಾಗ ಚೇತನ್ ಕ್ಷಣಕಾಲ ಆತಂಕಕ್ಕೊಳಗಾದನು. ಆದಿತ್ಯನಂತಹ ಕ್ರೂರಿ ಸ್ಟೇಷನ್ನಲ್ಲಿದ್ದರೆ ರಮ್ಯಾಳಿಗೆ ಅಪಾಯವಾಗಬಹುದು ಎಂದು ಯೋಚಿಸಿ, ನನ್ನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗು ಎಂದು ಚೇತನ್ ಆರ್ಡರ್ ಮಾಡಿದನು. ಹುಲಿಯೇ ಬೋನಿಗೆ ಬರುತ್ತಿದೆ ಎಂದು ತಿಳಿದ ಆದಿತ್ಯ ಚೇತನ್ನನ್ನು ಜೀಪಿನಲ್ಲಿ ಕೂರಿಸಿಕೊಂಡು ಹೋದನು. ಚೇತನ್ ಮತ್ತು ರಮ್ಯಾ ಈಗ ಪೊಲೀಸರ ಬಲೆಯಲ್ಲಿ ಸಿಕ್ಕಿ ಹಾಕಿದ್ದಾರೆ. ಹಳೆಯ ಶತ್ರು ಆದಿತ್ಯ ಏನು ಮಾಡುತ್ತಾನೆ? ಇತ್ತ ವಿದೇಶದಲ್ಲಿದ್ದ ಲೀನಾ ಹೊಸತೊಂದು ಸಂಚು ರೂಪಿಸಿದ್ದಾಳೆ. ಚೇತನ್ ಮತ್ತು ರಮ್ಯಾ ಭಾರತಕ್ಕೆ ಹೋದ ದಿನವೇ ನೆಲ್ಸನ್ ಸಾವು ಸಂಭವಿಸಿದೆ. ಇಲ್ಲಿನವರ ಪ್ರಕಾರ ಚೇತನ್ ನಾನೇ ನೆಲ್ಸನ್ನನ್ನು ಸಾಯಿಸಿದ್ದೇನೆ ಎನ್ನುವ ವದಂತಿ ಇದೆ. ಈ ಸಾವಿನ ವಿಚಾರಣೆಗಾಗಿ ಭಾರತಕ್ಕೆ ಹೋಗಲು ಪೊಲೀಸರ ಒಂದು ತಂಡ ಸಿದ್ಧವಾಗಿದೆ. ಆ ತಂಡದಲ್ಲಿ ನಾನು ಒಬ್ಬಳು ಎನ್ನುವುದೇ ವಿಚಿತ್ರ. 6 ತಿಂಗಳಾದರೂ ಉದ್ಯೋಗ ಸಿಗದ ನನಗೆ ಚೇತನ್ ಬಗ್ಗೆ ತಿಳಿದಿದೆ ಎಂಬ ಕಾರಣಕ್ಕೆ ಈ ತಂಡಕ್ಕೆ ಆಯ್ಕೆ ಮಾಡಿದ್ದಾರೆ. ವಿಧಿ ಮತ್ತೆ ನನ್ನನ್ನು ಅವನ ಬದುಕಿಗೆ ಜೋಡಿಸಲು ಹೊರಟಿದೆ ಎಂದು ವಿಮಾನದಲ್ಲಿ ಕುಳಿತು ಲೀನಾ ತನ್ನಷ್ಟಕ್ಕೆ ತಾನು ಯೋಚಿಸುತ್ತಿದ್ದಳು. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆದಿತ್ಯ ಚೇತನ್ ಮತ್ತು ರಮ್ಯಾಳನ್ನು ಎದುರು ಬದುರು ಕೂರಿಸಿಕೊಂಡು ಪ್ರಶ್ನೆಗಳ ಸುರಿಮಳೆಗೈಯುತ್ತಿದ್ದ. ಯಾವ ಕಾರಣಕ್ಕಾಗಿ ಅವರನ್ನು ಕೊಲೆ ಮಾಡಿದ್ದೀರಾ ಎಂದು ಆದಿತ್ಯ ಕೇಳಿದಾಗ, ನಾನ್ಯಾಕೆ ಕೊಲೆ ಮಾಡಲಿ? ಮೊದಲು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ನಂತರ ಮಾತನಾಡೋಣ ಎಂದು ಚೇತನ್ ಧೈರ್ಯವಾಗಿ ಉತ್ತರಿಸಿದ. ತನ್ನ ವಿರುದ್ಧ ಸಾಕ್ಷಿ ಇಲ್ಲದಿದ್ದರೂ ಆದಿತ್ಯ ಸುಮ್ಮನೆ ಹೆದರಿಸುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಕೊನೆಗೆ ಆದಿತ್ಯ ಅವರನ್ನು ಕಳುಹಿಸಿದರು. ಮತ್ತೆ ಕರೆದಾಗ ಬರಬೇಕು ಎಂದು ಎಚ್ಚರಿಸಿದ್ದ. ಮನೆಗೆ ಹೋಗುವ ದಾರಿಯಲ್ಲಿ ರಮ್ಯಾ ಬೇಸರದಿಂದ, ನಾವು ಈ ಊರಿಗೆ ಬಂದ ಗಳಿಗೆ ಸರಿಯಿಲ್ಲ ಅನಿಸುತ್ತದೆ ಎಂದು ಹೇಳು. ಚೇತನ್ ಮನಸ್ಸಿನಲ್ಲೇ, ನನ್ನನ್ನು ಮದುವೆಯಾದ ದಿನದಿಂದಲೇ ನಿನ್ನ ನೆಮ್ಮದಿ ಹಾಳಾಗಿದೆ ಎಂದು ಮರುಗಿದನು. ನಂತರ ಚರ್ಚೆ ಕೊಲೆಯ ಕಡೆಗೆ ತಿರುಗಿತ್ತು. ನಮ್ಮ ಬಗ್ಗೆ ಗೊತ್ತಿರುವುದು ಜಲಜಮ್ಮನಿಗೆ ಮಾತ್ರ ಅಲ್ವಾ? ಅವರೇನಾದರೂ ಮಾಡಿರಬಹುದೇ ಎಂದು ರಮ್ಯಾ ಕೇಳಿದಾಗ, ಅಪರಾಧಿ ಯಾರೇ ಆಗಿರಲಿ ಹೊಸಬರಾದ ನಮ್ಮ ಮೇಲೆ ಅನುಮಾನ ಬರುವಂತೆ ಕೆರೆಗೆ ದೇಹ ಹಾಕಿದ್ದಾರೆ ಎಂದರೆ ಅವರಿಗೆ ನಮ್ಮ ಬಗ್ಗೆ ತಿಳಿದಿದೆ ಎಂದರ್ಥ. ಈಗಲೇ ಜಲಜಮ್ಮನ ಬಳಿ ಹೋಗುವುದು ಬೇಡ, ಅವರು ಎಚ್ಚೆತ್ತುಕೊಳ್ಳಬಹುದು ಎಂದು ಚೇತನ್ ಬುದ್ಧಿವಂತಿಕೆಯಿಂದ ಹೇಳಿದನು. ಮಾತಿನ ನಡುವೆ ಚೇತನ್ ತಮಾಷೆಗಾಗಿ, ನನ್ನನ್ನು ಮದುವೆಯಾದ ಮೇಲೆ ನೀನು ಬಹಳ ಬುದ್ಧಿವಂತಳಾಗಿದ್ದೀಯ. ಲೀನಾ ಕೂಡ ಇದಕ್ಕೆ ನಿನ್ನ ಹಿಂದೆ ಬಿದ್ದಿದ್ದಾಳೆ ಅನಿಸುತ್ತದೆ
ಎಂದು ನಕ್ಕನು. ಲೀನಾ ಹೆಸರು ಕೇಳಿದ್ದೇ ತಡ. ರಮ್ಯಾಳ ಮುಖದಲ್ಲಿ ಅಸೂಯೆ ಮತ್ತು ಕೋಪ ಎಡೆ ಎತ್ತುತ್ತಿತ್ತು. ಲೀನಾ ಅಂದರೆ ಅಷ್ಟು ಇಷ್ಟನಾ? ಅವಳ ಜೊತೆಗೆ ಹೋಗು ಎಂದು ಕಿರುಚುತ್ತಾ ಅವಳು ವೇಗವಾಗಿ ಮುಂದೆ ನಡೆದಳು. ಅಯ್ಯೋ ದೇವರೇ, ಹೆಣ್ಣು ಮಕ್ಕಳ ಈ ಅಸೂಯೆ ಸಹಿಸಿಕೊಳ್ಳುವುದು ಬಹಳಾನೇ ಕಷ್ಟ ಎಂದು ಅಂದುಕೊಂಡ ಚೇತನ್ ಅವಳನ್ನು ರಮಿಸಲು ಹಿಂದೆ ಓಡಿದನು. ಆದರೆ ರಮ್ಯಾಳ ಕೋಪ ತಣ್ಣಗಾಗಲಿಲ್ಲ. ಚೇತನ್ ಸಮಾಧಾನ ಮಾಡುವ ಬದಲು ಮತ್ತೆ ಹಿಂದಕ್ಕೆ ನಡೆಯತೊಡಗಿದ್ದಾಗ ರಮ್ಯಾಳಿಗೆ ಇನ್ನಷ್ಟು ಸಿಟ್ಟು ಬಂತು. ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದಾನೆ? ನಿಜವಾಗಿಯೂ ಅವನಿಗೆ ಲೀನಾಳ ಮೇಲೆ ಪ್ರೀತಿ ಇದೆಯಾ ಎಂದು ವ್ಯಂಗ್ಯವಾಗಿಯೇ ಅಂದುಕೊಳ್ಳುತ್ತಾ ಅವಳು ಒಬ್ಬಳೇ ಮನೆ ಕಡೆ ನಡೆದಳು. ಭಾರತಕ್ಕೆ ಬರುತ್ತಿರುವ ಲೀನಾ ಪ್ರವೇಶಕ್ಕೂ ಮುನ್ನವೇ ಇಲ್ಲಿ ಜಗಳ ಶುರುವಾಗಿದೆ. ಮುಂದೆ ಏನಾಗಲಿದೆಯೋ ಗೊತ್ತಿಲ್ಲ. ಪ್ರೀತಿಯ ಹೆಂಡತಿಯ ಕೋಪ ತಣ್ಣಗೆ ಮಾಡಲು ಪೇಟೆಯಿಂದ ಒಂದು ದೊಡ್ಡ ಐಸ್ ಕ್ರೀಮ್ ಬಾಕ್ಸ್ ಖರೀದಿಸಿ ಮನೆಗೆ ಬಂದ ಚೇತನ್ ಅಡುಗೆ ಮನೆಯತ್ತ ಮೆಲ್ಲಗೆ ಹೆಜ್ಜೆ ಹಾಕಿದ. ರಮ್ಯಾ ಚೇತನ್ ಬಗ್ಗೆಯೇ ಯೋಚಿಸುತ್ತಾ ಮಕ್ಕಳಾಗಿ ಹೂಕೋಸು ಕತ್ತರಿಸುತ್ತಿದ್ದಳು. ಅವಳ ಆಲೋಚನೆ ಎಷ್ಟು ಗಾಢವಾಗಿತ್ತೆಂದರೆ ಚಾಕು ಇನ್ನೇನು ಅವಳ ಬೆರಳಿಗೆ ತಾಗುವಷ್ಟರಲ್ಲಿ ಚೇತನ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಚಾಕುವನ್ನು ಪಕ್ಕಕ್ಕಿಟ್ಟನು. ರಮ್ಯಾ ದಂಗಾಗಿ ನೋಡಿದಾಗ ಚೇತನ್ ಗದರಿಸುವ ದನಿಯಲ್ಲಿ ಹೇಳಿದ, ಅಡುಗೆ ಮಾಡುವಾಗ ಇಷ್ಟು ಬೇಜವಾಬ್ದಾರಿಯೇ? ಏನಾದರೂ ಹೆಚ್ಚು ಕಡಿಮೆಯಾದರೆ? ರಮ್ಯಾ ಮೌನವಾಗಿ ನಿಂತಳು. ಅವಳ ಕಣ್ಣಲ್ಲಿನ ನೀರು ಕಂಡ ಚೇತನ್ ಮನಸ್ಸು ಕರಗಿತ್ತು. ಸಾರಿ ರಮ್ಯಾ, ನಾನು ಬೇಕಂತ ಅವಳ ಹೆಸರು ಹೇಳಲಿಲ್ಲ. ಈ ಚೇತನ್ ಬದುಕಲ್ಲಿ ನೀನೊಬ್ಬಳೇ ಶಾಶ್ವತ. ನೀನೇ ನನ್ನ ಸುಖ ಸಂತೋಷ ಎಲ್ಲವೂ ಎಂದು ಭಾವನಾತ್ಮಕವಾಗಿ ಹೇಳಿದಾಗ ರಮ್ಯಾಳ ಕೋಪವೆಲ್ಲ ಕರಗಿ ಮಂಜಿನಂತಾಗಿತ್ತು. ನಾನಿರುವಾಗ ನೀನ್ಯಾಕೆ ಅನಾಥ ಎಂದುಕೊಳ್ಳುತ್ತೀಯ? ಮತ್ತೆ ಯಾವತ್ತೂ ಹೀಗೆ ಹೇಳಬೇಡ ಎಂದಳು. ಚೇತನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ 3 ನಿಮಿಷದ ಮೌನ ಮತ್ತು ಅಪ್ಪೆಗೆ ಅವರಿಬ್ಬರ ಪ್ರೀತಿಯನ್ನು ಮತ್ತೆ ಚಿಗುರಿಸಿತ್ತು. ಚೇತನ್ ಐಸ್ ಕ್ರೀಮ್ ಬಾಕ್ಸ್ ತೋರಿಸಿದಾಗ ರಮ್ಯಾ ಮಗುವಿನಂತೆ ಸಂಭ್ರಮಿಸಿ ಅದನ್ನು ಕಿತ್ತುಕೊಂಡು ಹಾಲ್ಗೆ ಓಡಿದಳು. ಹೋ ಹೆಂಡತಿ, ಅಡುಗೆ ಯಾರು ಮಾಡೋದು ಎಂದು ಚೇತನ್ ಕಿಚಾಯಿಸಿದಾಗ, ನೀನೇ ಮಾಡು, ನಾನು ಬ್ಯುಸಿ ಎಂದು ರಮ್ಯಾ ಚಪ್ಪರಿಸಿ ಐಸ್ ಕ್ರೀಮ್ ತಿನ್ನತೊಡಗಿದ್ದಳು. ಚೇತನ್ ಅವಳ ಮುದ್ದಾದ ನಗು ಕಂಡು ಎಲ್ಲವನ್ನೂ ಮರೆತು ನಕ್ಕನು. ಅತ್ತ ಮುಂಬೈ ಎಂಬ ಮಾಯಾನಗರದಲ್ಲಿ ಚೇತನ್ ಪರಮಾಪ್ತ ಗೆಳೆಯ ಕೆಲಸ ಮುಗಿಸಿ ತನ್ನ ರೂಮ್ಗೆ ಬಂದಿದ್ದ. ಏನೋ ಒಂದು ಅಹಿತಕರ ಘಟನೆ ನಡೆಯಲಿದೆ ಎಂಬ ಆತಂಕ ಅವನಲ್ಲಿ ಕಾಡಲಿತ್ತು. ಅಷ್ಟರಲ್ಲಿ ಬಾಗಿಲು ಬಡಿಯುವ ಸದ್ದು ಕೇಳಿಸಿತು. ಬಾಡಿಗೆ ಕೇಳಲು ಬಂದಿರಬೇಕು ಎಂದುಕೊಂಡು ಪರ್ಸ್ ಹಿಡಿದು ಬಾಗಿಲು ತೆರೆದವನಿಗೆ ಎದುರು ಇದ್ದ ಲೀನಾ ಮತ್ತು ಅವಳ ಟೀಮ್ ನೋಡಿ ಎದೆ ಬಡಿತ ನಿಂತಂತಾಗಿತ್ತು. ಅವರೆಲ್ಲರೂ ಅವನ ತಲೆಗೆ ಪಿಸ್ತೂಲು ಗುರಿ ಇಟ್ಟಿದ್ದರು. ನನ್ನನ್ನು ಬಿಟ್ಟು ಬಿಡಿ, ನಾನೇನೂ ಮಾಡಿಲ್ಲ ಎಂದು ಅವನು ಗೋಗರೆದನು. ಆದರೆ ಲೀನಾಳ ಮುಖದಲ್ಲಿ ಕರುಣೆಯ ಲಾವಲೇಶವೂ ಇರಲಿಲ್ಲ. ಚೇತನ್ ಎಲ್ಲಿದ್ದಾನೆ? ಇಲ್ಲಿ ಅವನು ಯಾವ ಹೆಸರಿನಲ್ಲಿದ್ದಾನೆ ಎಂದು ಲೀನಾ ಕಠೋರವಾಗಿ ಪ್ರಶ್ನಿಸಿದಳು. ಸಾವಿನ ಭಯದಿಂದ ನಡುಗಿದ ಗೆಳೆಯ, ಅವನ ಹೆಸರಿಲ್ಲಿ ಶ್ರೀವತ್ಸ ಅಂತ ಕರ್ನಾಟಕದಲ್ಲಿ ಎಲ್ಲೋ ಇದ್ದಾನೆ. ಆದರೆ ನಿಖರವಾದ ಸ್ಥಳ ಗೊತ್ತಿಲ್ಲ ಎಂದು ಸತ್ಯ ಒಪ್ಪಿಕೊಂಡನು. ಲೀನಾ ಅವನ ಮೊಬೈಲ್ ವಶಪಡಿಸಿಕೊಂಡು ಅವನನ್ನು ಬಂಧಿಸಿ ತನ್ನ ಹೋಟೆಲ್ನತ್ತ ನಡೆದಳು. ಚೇತನ್ನ ರಹಸ್ಯ ಹೆಸರು ಮತ್ತು ರಾಜ್ಯ ತಿಳಿದ ಮೇಲೆ ಲೀನಾ ಇನ್ನೂ ಸುಮ್ಮನಿರುವುದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಸಿ ಅವಳ ತಂಡ ಚೇತನ್ ಇರುವ ವಿಷ್ಣುಪುರವನ್ನು ಪತ್ತೆ ಹಚ್ಚುವುದು ಬಹಳ ಸುಲಭ. ಚೇತನ್ ಮತ್ತು ರಮ್ಯಾ ತಮ್ಮ ಪ್ರೇಮ ಲೋಕದಲ್ಲಿ ಸುಖವಾಗಿದ್ದರೆ, ಆದರೆ ಲೀನಾ ಎಂಬ ಬಿರುಗಾಳಿ ಈಗ ಅವರ ಹತ್ತಿರ ಸುಳಿಯುತ್ತಿದೆ. ಚೇತನ್ ಅವಳ ಕೈಗೆ ಸಿಗುವನೇ? ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಗಣೇಶ ಮತ್ತು ಶೇಖರ್ ಅವರದ್ದು ಪೂರ್ವನಿಯೋಜಿತ ಕೊಲೆ ಎಂಬುದು ಸಾಬೀತಾಯಿತು. ಮೊದಲು ಅವರಿಗೆ ವಿಷಯ ಉಣಿಸಿ ನಂತರ ಚಾಕುವಿನಿಂದ ಇರಿದು ಸಾಯಿಸಲಾಗಿತ್ತು. ಈ ಕೊಲೆ ಹಿಂದಿರುವ ಅಸಲಿ ಮುಖ ಯಾರೆಂದು ಇನ್ಸ್ಪೆಕ್ಟರ್ ಆದಿತ್ಯನಿಗೆ ತಿಳಿದಿದ್ದರು. ಲಂಚದ ಆಸೆಗೆ ಬಿದ್ದ ಅವನು ಅದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲು ಪ್ರಯತ್ನಿಸಿದನು. ಚೇತನ್ಗೆ ಆದಿತ್ಯನ ಕುತಂತ್ರ ತಿಳಿದಿತ್ತಾದರೂ ಮೃತರ ಕುಟುಂಬದವರೇ ಆಸಕ್ತಿ ತೋರದಿದ್ದಾಗ ಅವನು ಸುಮ್ಮನಾದನು. ದಿನಗಳು ಉರುಳಿದವು. ರಮ್ಯಾಳ ಹೆತ್ತವರು ಮಗಳ ಮನೆಗೆ ಬಂದರು. ಅಳಿಯನ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಅನುಮಾನಗಳು ಚೇತನ್ನ ಪ್ರೀತಿ ಮತ್ತು ಗೌರವವನ್ನು ಕಂಡು ಮಾಯವಾದವು. ಮಗಳು ಸುಖವಾಗಿದ್ದಾಳೆ ಎಂಬ ನೆಮ್ಮದಿಯೊಂದಿಗೆ ಅವರು 1 ವಾರದ ನಂತರ ಮರಳಿದರು. ರಮ್ಯಾ ತನ್ನ ತಂದೆ ತಾಯಿಯನ್ನು ಕಳುಹಿಸಿಕೊಡುವಾಗ ಬಹಳ ಭಾವುಕಳಾದಳು. ಇತ್ತ ಚೇತನ್ ತನ್ನ ಜಿಂಕೆಯನ್ನು ಹುಡುಕುವ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದನು. ಕಾಲೇಜು ಆಸುಪಾಸಿನಲ್ಲಿ ಸಿಕ್ಕ ಸಾಕ್ಷ್ಯಗಳು ಅವನು ಹುಡುಕುತ್ತಿದ್ದ ಅಪರಾಧಿ ಇದೇ ಊರಿನಲ್ಲಿ ವಾಸವಾಗಿದ್ದಾನೆ ಎಂಬುದನ್ನು ಖಚಿತಪಡಿಸಿದ್ದವು. ಆ ಮನೆಯನ್ನು ಪ್ರವೇಶಿಸಲು ಒಂದು ದಾರಿ ಸಿಕ್ಕಿತ್ತು. ಅಲ್ಲಿನ ಮಕ್ಕಳಿಗೆ ಪಾಠ ಮಾಡಲು ಒಬ್ಬ ಮಹಿಳಾ ಟ್ಯೂಷನ್ ಟೀಚರ್ ಬೇಕಾಗಿದ್ದರು. ರಮ್ಯಾಳನ್ನು ಅಲ್ಲಿಗೆ ಕಳುಹಿಸಿದರೆ ಕೆಲಸ ಸುಲಭವಾಗುತ್ತದೆ ಎಂದು ಚೇತನ್ ಯೋಚಿಸಿದನಾದರೂ ಅವಳನ್ನು ಅಪಾಯಕ್ಕೆ ತಳ್ಳಲು ಅವನ ಮನಸ್ಸು ಒಪ್ಪಲಿಲ್ಲ.
ಅತ್ತ ಮುಂಬೈನಲ್ಲಿ ಲೀನಾ ಮತ್ತು ಅವಳ ತಂಡ ಚೇತನ್ ಗೆಳೆಯನ ಮೊಬೈಲ್ ಪರಿಶೀಲಿಸಿದರು. ಆದರೆ ಚೇತನ್ ಬಹಳ ಚಾಣಾಕ್ಷನಾಗಿದ್ದರಿಂದ ಮೊಬೈಲ್ನಲ್ಲಿ ಯಾವುದೇ ಸಾಕ್ಷಿಗಳು ಉಳಿಸಿರಲಿಲ್ಲ. ಸಾಕ್ಷಿ ಸಿಗದ ಮೇಲೆ ಇವನು ನಮಗೆ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದ ಲೀನಾ ಟೀಮ್ ಲೀಡರ್ ಅವನನ್ನು ಮುಗಿಸಿಬಿಡಲು ಆದೇಶಿಸಿದನು. ಲೀನಾ ತನ್ನ ವೃತ್ತಿ ಜೀವನದ ಮೊದಲ ಹತ್ಯೆಗೆ ಸಾಕ್ಷಿಯಾಗಿದ್ದಳು. ಚೇತನ್ ಗೆಳೆಯನಿಗೆ ವಿಷದ ಇಂಜೆಕ್ಷನ್ ನೀಡಿ ಅವನ ಬಾಡಿಗೆ ಕೋಣೆಯಲ್ಲಿಯೇ ಹೆಣವಾಗಿಸಿ ಬಿಟ್ಟು ಬಂದರು. ತನ್ನ ಕಣ್ಣೆದುರು ಒಬ್ಬ ಜೀವ ಹೋದದ್ದನ್ನು ಕಂಡ ಲೀನಾ ಕಂಗೆಟ್ಟಳು. ಚೇತನ್ ಮೇಲಿದ್ದ ಅವಳ ದ್ವೇಷ ಈಗ ಕರುಣೆಯಾಗಿ ಬದಲಾಗಿತ್ತು. ಚೇತನ್, ನೀನು ಇವರ ಕೈಗೆ ಸಿಗಬೇಡ. ನನ್ನಿಂದ ನಿನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ನೀನು ಎಲ್ಲೇ ಇರು, ಸುಖವಾಗಿರು ಎಂದು ಲೀನಾ ಮನಸಾರೆ ಬೇಡಿಕೊಂಡಳು. ತನಗೆ ಸಿಗದಿದ್ದರೂ ಅವನು ಬದುಕಿರಲಿ ಎಂಬ ಬಯಸುವ ಲೀನಾಳ ಈ ಬದಲಾವಣಾ ಮನಸ್ಥಿತಿಯೇ ಅವಳ ಒನ್ ಸೈಡ್ ಲವ್ನ ಪರಾಕಾಷ್ಠೆಯಾಗಿತ್ತು. ರಾತ್ರಿ 8 ಗಂಟೆಯ ಸಮಯ. ದಟ್ಟವಾದ ಮೋಡಗಳು ವಿಷ್ಣುಪುರದ ಹಳ್ಳಿಯಲ್ಲಿ ಆವರಿಸಿಕೊಂಡಿದ್ದವು. ಚೇತನ್ ಪೇಟೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವನು ಇನ್ನೂ ಮರಳಿರಲಿಲ್ಲ. ಅಡುಗೆ ಮನೆಯಲ್ಲಿ ಏಕಾಂಗಿಯಾಗಿದ್ದ ರಮ್ಯಾಳಿಗೆ ಅಂದೇಕೋ ಮನಸ್ಸು ಭಾರವೆನಿಸತೊಡಗಿತ್ತು. ಹೊರಗಡೆ ಗಾಳಿಯ ರಭಸ ಹೆಚ್ಚಾಗುತ್ತಿತ್ತು. ಮರಗಳ ಎಲೆಗಳು ಒಂದಕ್ಕೊಂದು ಉಜ್ಜುವ ಶಬ್ದ ಗಾಳಿಯಲ್ಲಿ ಭಯಾನಕವಾಗಿ ಕೇಳಿಸುತ್ತಿತ್ತು. ಟಿವಿಯ ಮೊರೆ ಹೋದರೂ ನೆಟ್ವರ್ಕ್ ಇಲ್ಲದ ಕಾರಣ ಮೊಬೈಲ್ನಲ್ಲಿ ಹಳೆಯ ಅಡುಗೆ ವಿಡಿಯೋಗಳನ್ನು ನೋಡುತ್ತಾ ಸಮಯ ಕಳೆಯಲು ಪ್ರಯತ್ನಿಸಿದಳು. ಒಮ್ಮೆಗೆ ಅಡುಗೆ ಮನೆಯ ಕಿಟಕಿ ಬಾಗಿಲುಗಳು ಧಡ್ ಎಂದು ಜೋರಾಗಿ ಬಡಿದುಕೊಂಡವು. ಗಾಳಿಯ ವೇಗಕ್ಕೆ ಸಿಡಿದಿರಬಹುದು ಎಂದುಕೊಂಡ ರಮ್ಯಾ ಎದ್ದು ಹೋಗಿ ಕಿಟಕಿಯ ಚಿಲಕ ಹಾಕಿದಳು. ಆದರೆ ಅವಳು ತಿರುಗಿ ಬರುವಷ್ಟರಲ್ಲಿ ಅದೇ ಕಿಟಕಿ ಅಷ್ಟೇ ವೇಗವಾಗಿ ಪುನಃ ತೆರೆದುಕೊಂಡಿತ್ತು. ಈ ಬಾರಿ ಚಿಲಕ ಕಿತ್ತು ಬಂದಂತೆ ಕಂಡಾಗ ಅವಳ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಕಿಟಕಿಯ ಬಳಿ ಹೋದಾಗ ಹೊರಗಿನ ಕತ್ತಲೆಯಲ್ಲಿ ಯಾವುದೋ ಕಪ್ಪು ಆಕೃತಿಯೊಂದು ಮಿಂಚಿನ ವೇಗದಲ್ಲಿ ಅಡಗಿ ಹೋದಂತೆ ಭಾಸವಾಗಿತ್ತು. ಜಲಜಮ್ಮ ಹೇಳಿದ ದೆವ್ವದ ಕಥೆಗಳು ಅವಳ ಕಿವಿಯಲ್ಲಿ ಗುಯ್ ಎನ್ನತೊಡಗಿದ್ದವು. ರಾತ್ರಿ 8ರ ಮೇಲೆ ಯಾರೇ ಬಾಗಿಲು ಬಡಿದರೂ ತೆರೆಯಬೇಡಿ ಎಂಬ ಮಾತು ಅವಳನ್ನು ಹೈರಾಣಾಗಿಸಿತ್ತು. ಭಯದಿಂದ ಕಂಗೆಟ್ಟವಳು ರೂಮಿನೊಳಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡು ಬೆಡ್ಶೀಟ್ ಪೂರ ಹೊದ್ದುಕೊಂಡು ಮಲಗಿದ್ದಳು. ಹೃದಯದ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿತ್ತು. ಹೊರಗೆ ಯಾವುದೋ ವಿಚಿತ್ರ ಶಬ್ದಗಳು ಮತ್ತು ಹೆಜ್ಜೆ ಗುರುತುಗಳ ಸದ್ದು ಕೇಳಿಸುತ್ತಿತ್ತು. ರಮ್ಯಾ, ರಮ್ಯಾ, ಬಾಗಿಲು ತೆಗಿ ಎಂದು ಚೇತನ್ ಹೊರಗಿನಿಂದ ಬೊಬ್ಬೆ ಹಾಕಿದಾಗ ಅವಳಿಗೆ ಸತ್ತ ಜೀವ ಮರಳಿ ಬಂದಂತಾಗಿತ್ತು. ಓಡಿ ಹೋಗಿ ಬಾಗಿಲು ತೆರೆದವಳೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಚೇತನ್, ಇಲ್ಲಿ ಏನೋ ಸರಿಯಿಲ್ಲ. ನನಗೆ ತುಂಬ ಭಯವಾಗುತ್ತಿದೆ. ಇನ್ಮುಂದೆ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಬೇಡ ಎಂದು ಬೇಡಿಕೊಂಡಳು. ಚೇತನ್ ಅವಳ ಬೆನ್ನು ಸವರುತ್ತಾ ಸಮಾಧಾನ ಪಡಿಸುತ್ತಾನಾದರೂ ಅವನ ಕಣ್ಣುಗಳು ಮನೆಯ ಮೂಲೆ ಮೂಲೆಗಳನ್ನು ಹದ್ದಿನಂತೆ ಗಮನಿಸುತ್ತಿದ್ದವು. ಆ ಕಿಟಕಿಗಳು ಈಗ ಸರಿಯಾಗಿ ಮುಚ್ಚಿದ್ದವು. ಅದು ಕೇವಲ ಗಾಳಿಯೋ ಅಥವಾ ಯಾರೋ ಮಾಡಿದ ಕುತಂತ್ರವೋ ಎಂದು ಚೇತನ್ ಅರಿತಿದ್ದ. ಮಾರನೇ ದಿನ ಚೇತನ್ ಹೊಸ ಪ್ಲಾನ್ ಒಂದನ್ನು ರಮ್ಯಾಳ ಮುಂದಿಟ್ಟ. ರಮ್ಯಾ, ಮನೆಯಲ್ಲಿ ಒಬ್ಬಳೇ ಇದ್ದರೆ ನೀನು ಮನಸ್ಸು ಏನೋನೋ ಊಹಿಸಿಕೊಳ್ಳುತ್ತದೆ. ಸ್ವಲ್ಪ ಬ್ಯುಸಿಯಾದರೆ ಎಲ್ಲವೂ ಸರಿಯಾಗುತ್ತದೆ. ಜಲಜಮ್ಮ ಹೇಳುತ್ತಿದ್ದರಲ್ಲ, ಆ ಸಾಹುಕಾರರ ಮನೆಗೆ ಟ್ಯೂಷನ್ ಟೀಚರ್ ಬೇಕಾಗಿದ್ದಾರಂತೆ. ಅವರ ಮೊಮ್ಮಕ್ಕಳಿಗೆ ಪಾಠ ಮಾಡಿದರೆ ನಿನಗೂ ಮನರಂಜನೆ ಇರುತ್ತದೆ ಮತ್ತು ಒಂದಿಷ್ಟು ಹಣವೂ ಸಿಗುತ್ತದೆ ಎಂದನು. ತನ್ನ ಮಿಷನ್ಗಾಗಿ ರಮ್ಯಾಳನ್ನು ಬಳಸಿಕೊಳ್ಳುತ್ತಿದ್ದರು. ಅವಳಿಗೆ ಅದು ಗಾಂಭೀರ್ಯವಾದ ಕೆಲಸದಂತೆ ಕಂಡಿತು. ಅವಳು ಒಪ್ಪಿದಳು. ಅವರಿಬ್ಬರು ಶಿವಪ್ಪ ನಾಯಕರ ಬೃಹತ್ ಬಂಗಲೆಗೆ ಹೋದರು. ಅದು ಮನೆಗಿಂತ ಒಂದು ಅರಮನೆಯಂತೆ ಕಂಡಿತ್ತು. ಎಲ್ಲೆಡೆ CCTVಗಳು, ಗತ್ತಿನಿಂದ ಓಡಾಡುವ ನೌಕರರು. ಹಾಲ್ನಲ್ಲಿ ಸಾಹುಕಾರರು ಕಾಲು ಮೇಲೆ ಕಾಲು ಹಾಕಿ ಕುಳಿತಿದ್ದರು. ಅವರ ನೋಟದಲ್ಲೇ ಒಂದು ರೀತಿಯ ಕ್ರೌರ್ಯವಿತ್ತು. ಮೊಮ್ಮಕ್ಕಳು ಪಾಠ ಕೇಳಬೇಕು, ಹಠ ಮಾಡಿದರೆ ನಿಮಗೆ ಕಷ್ಟ. ಸಂಜೆ 5ರಿಂದ 7 ಗಂಟೆಯವರೆಗೆ ಸಮಯ. ನಿಮ್ಮ ನಡವಳಿಕೆ ಸರಿಯಿದ್ದರೆ ಸಂಬಳ ಹೆಚ್ಚಿಸುತ್ತೇನೆ ಎಂದು ಕಠೋರವಾಗಿ ನುಡಿದರು. ಅವರು ಹೊರಬರುತ್ತಿದ್ದಾಗ ಆ ಮನೆಯ ಮೇಲಂತಸ್ತಿನ ಕಿಟಕಿಯಿಂದ ಒಬ್ಬ ವ್ಯಕ್ತಿ ಇವರನ್ನೇ ನೋಡುತ್ತಿದ್ದ. ರಮ್ಯಾಳನ್ನು ಕಂಡ ಅವನ ಮುಖದಲ್ಲಿ ಒಂದು ವಿಕೃತ ನಗು ಮೂಡಿತ್ತು. ಆದರೆ ಇದೆಲ್ಲವನ್ನೂ ಗಮನಿಸುತ್ತಿದ್ದ ಚೇತನ್ ನನ್ನ ಜಿಂಕೆ ಇರುವುದು ಇದೇ ಮನೆಯಲ್ಲಿ ಎಂಬ ಸುಳಿವನ್ನು ಕಂಡುಕೊಂಡನು. ತನ್ನ ಉದ್ದೇಶ ಸಾಧನೆಗಾಗಿ ರಮ್ಯಾಳನ್ನು ಅಪಾಯದ ಮಡುವಿಗೆ ತಳ್ಳುತ್ತಿರುವ ಚೇತನ್ ಈ ನಡೆ ನಿಜಕ್ಕೂ ಒಂದು ದೊಡ್ಡ ಫ್ಲಾಗ್. ಪ್ರೀತಿಯ ಹೆಸರಿನಲ್ಲಿ ಅವಳನ್ನು ಬಲಿ ಕೊಡುತ್ತಿದ್ದಾನೆಯೇ ಅಥವಾ ರಕ್ಷಿಸುತ್ತಿದ್ದಾನೆಯೇ? ಮುಂದಿನ ದಿನಗಳಲ್ಲಿ ಈ ರಹಸ್ಯ ತೆರೆಯಲಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಹೊಲದಿಂದ ಕಾಯ್ತಾ ಇರಿ. ಮೊದಲು ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ.